ದಾವಣಗೆರೆ ನಗರದಲ್ಲಿರುವಂಥ ITI ಕಾಲೇಜ್ ಅಂದರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಬಂದಿದ್ದೀನಿ. ಇಲ್ಲಿ ಮಕ್ಕಳಿಗೆ ಯಾವುದೆಲ್ಲ ತರಬೇತಿ ಕೊಡ್ತಾರೆ ನೋಡೋಣ ಬನ್ನಿ. ಓಕೆ, ನನ್ನ ಹೆಸರು ಮೈಲಪ್ಪ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಇನ್ಚಾರ್ಜ್ ಟ್ರೈನಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ನನ್ನ ಹೆಸರು ರವಿ ಅಂತ, ನಾನು ಇನ್ಚಾರ್ಜ್ DO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದು ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಅಂತ ಹೇಳಿ ಕರ್ನಾಟಕದಲ್ಲಿರುವ 150 ITIಗೆ 1000 ಕೋಟಿ ಸರ್ ಕೊಟ್ಟಿದ್ದೀವಿ. ಒಂದೊಂದು ITIಗೆ ಸುಮಾರು ಎಷ್ಟು ಕೋಟಿ ಸರ್ ಕೊಟ್ಟಿದ್ದು? 34 ಕೋಟಿ ಅಮೌಂಟನ್ನು ಕೊಟ್ಟಿದ್ದಾರೆ CSR ಫಂಡಲ್ಲಿ. ಕರ್ನಾಟಕದಲ್ಲಿರುವ 150 ITIಗಳನ್ನು ಉನ್ನತ ದರ್ಜೆಗೆ ಏರಿಸಿದ್ದಾರೆ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಇದನ್ನು ಕೊಟ್ಟಿದ್ದಾರೆ. ಇದು ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟ್ ಅಂತ ಇದೆ. ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಈಗ ಪಾರ್ಟ್ಸ್ಗಳನ್ನು ಜನ ಎತ್ತಿಡೋದ್ರಿಂದ ಬಹಳ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲ ಆಟೋಮೆಟಿಕ್ ಸೆಕ್ಟ್ರಲ್ಲಿ ಹೋಗ್ತಾ ಇದ್ದಾರಲ್ಲ, ಆ ಥರ ಆಟೋಮೆಟಿಕ್ ಆಗಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಬಿಸ್ಕೆಟ್ ಫ್ಯಾಕ್ಟ್ರಿಗೆ ಹೋದರೆ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಸೊ ಯಾವುದೇ ಒಂದು ವಸ್ತುಗಳನ್ನು ಎತ್ತಿ ಆ ಕಡೆ ಇಡೋದು ಒಬ್ಬ ಮ್ಯಾನ್ ಪವರ್ ಏನು ಮಾಡುತ್ತೆ, ಅವನಿಗೆ 24 ಗಂಟೆಗೆ 3 ಜನ ಎಂಪ್ಲಾಯಿಗಳನ್ನು ಇಡಬೇಕಾಗತ್ತೆ. ಆ ಕೆಲಸನ ಒಂದು ರೋಬೋಟಿಕ್ಕು ನಿರಂತರ ದಣಿವಿಲ್ದಲೆ ಅದು ತನ್ನ ಕೆಲಸನ ಮಾಡ್ತಾ ಇರ್ತದೆ. ಅಂದರೆ ಒಂದು ವಸ್ತುನ ಈ ಪ್ಲೇಸಿಂದ ಆ ಪ್ಲೇಸಿಗೆ ಇಡೋದಕ್ಕೆ ಇದಕ್ಕೆ ಪಿಕ್ ಆ್ಯಂಡ್ ಪ್ಲೇಸ್ ರೋಬೋಟಿಕ್ ಅಂತ ಕರಿತೀವಿ. ಸೊ ಇದು ನೀವು ಸರ್ ಇದು ಬಂದ್ಬಿಟ್ಟು ಇದು ರೋಬೋಟೇನೆ ವೆಲ್ಡ್ ಮಾಡುತ್ತೆ. ಇದು ಕಂಪ್ಲೀಟಾಗಿ ವೆಲ್ಡ್ ಮಾಡಿ ಇದಂದ್ರೆ ಮಾಸ್ ಪ್ರೊಡಕ್ಷನ್ ಇರುತ್ತೆ. ಭಾಳ ಸೆನ್ಸಿಟಿವ್ ಆಗಿರುತ್ತೆ. ಇಲ್ಲಿ ನೋಡಿ, ಇದು ಪೆಂಡೆಂಟ್ ಇರುತ್ತೆ. ಇದು ಈ ಪೆಂಡೆಂಟ್ ಇರುತ್ತೆ. ಈ ಪೆಂಡೆಂಟ್ ಮುಖಾಂತರ ಏನು ಮಾಡ್ತೀವಿ, ಪ್ರೋಗ್ರಾಮ್ ಫೀಡ್ ಮಾಡಿಬಿಡ್ತೀವಿ. ಒಂದ್ಸರಿ ಪ್ರೋಗ್ರಾಮನ್ನು ಫೀಡ್ ಮಾಡಿಬಿಟ್ರೆ ಅದು ಕಂಟಿನ್ಯೂಸ್ ಮಾಸ್ ಪ್ರೊಡಕ್ಷನ್ ಹೊಡಿತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಈಗ ಅಡ್ವಾನ್ಸ್ ಇರೋ ಎಲ್ಲ ಇಂಡಸ್ಟ್ರಿನಲ್ಲೂ ಈ ರೋಬೋಟ್ ಇರುತ್ತೆ. ಹಾಗಾಗಿ ಇದರಲ್ಲಿ ಪ್ರೊಡಕ್ಷನ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ, ಎಕನಾಮಿ ಆಗುತ್ತೆ. ಇದನ್ನು ನಾವಿಲ್ಲಿ ಹುಡುಗರಿಗೆ ಟ್ರೈನಿಂಗ್ ಕೊಡೋದ್ರಿಂದ ಇಂಡಸ್ಟ್ರಿ ಒಳಗೆ ಭಾಳ ಡಿಮ್ಯಾಂಡ್ ಇರುತ್ತೆ. ಯಾವ ಇಂಡಸ್ಟ್ರಿಗೆ ಹೋಳಿದ್ರೂ ಇದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಸ್ಪ್ರೇ ಪೇಂಟಿಂಗ್ ಬೂತ್ ಅಂತೇಳಿ, ನೀವು ಯಾವುದೇ ಕಾಂಪೊನೆಂಟನ್ನು ನೋಡಿ ಅಸೆಂಬ್ಲಿ ಮಾಡಿದ ಮೇಲೆ ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ಪೇಂಟಿಂಗ್ ಮಾಡ್ತಾರೆ. ಇದ್ರ ವಿಶೇಷತೆ ಏನಂದರೆ, ಇಲ್ಲಿ ಕಾಂಪೊನೆಂಟ್ ಅಂತ ಹ್ಯಾಂಗ್ ಮಾಡ್ತೀವಿ. ಇದು ಹ್ಯಾಂಗ್ ಮಾಡಿಬಿಟ್ಟು ಇಲ್ಲಿ ಸ್ಪ್ರೇಯರ್ ಇರ್ತದೆ ನಮ್ಮದು. ಈ ಸ್ಪ್ರೇಯರ್ಗೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಗನ್ಗೆ ನಾವು ಸ್ಪ್ರೇ ಮಾಡಿದಾಗ ಇಲ್ಲಿ ಫ್ಯೂಮ್ಸ್ ಏನಾಗ್ತವೆ, ಇದ್ರ ಮುಖಾಂತರ ಎಲ್ಲ ಹೊರಗಡೆ ಹೋಗುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪ್ರೇ ಆಗೋದಿಲ್ಲ. ಇದು ಮೋಸ್ಟ್ ಅಡ್ವಾನ್ಸ್ ಆಗಿದೆ. ಇದು ಮೋಸ್ಟ್ ಅಡ್ವಾನ್ಸ್ ಇರೋದ್ರಿಂದ ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಟ್ರೈನಿಂಗ್ ಆಯಿತು ಅಂದರೆ ಹುಡುಗರಿಗೆ ಅವರಿಗೆ ಪಕ್ಕ ಕೆಲಸ ಸಿಗುತ್ತೆ. ಏನು ರಿಕ್ವೈರ್ಮೆಂಟ್ ಇದೆಲ್ಲ ಈ ಪ್ರೆಸೆಂಟು ಇಂಡಸ್ಟ್ರಿ ಒಳಗೆ ಅದನ್ನೇ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಪ್ರೇ ಪೇಂಟಿಂಗ್. ಅಮೇರಿಕನ್ ಬೇಸ್ಡ್ ಕಂಪ್ನಿ CNC ಟರ್ನಿಂಗ್ ಅಂತೇಳಿ. ಇದರಲ್ಲಿ ನಾವೇನು ಮಾಡ್ತೀವಿ, ಕಾಂಪೊನೆಂಟನ್ನು ಎಲ್ಲ ನಿಮಗೆ ಎಕ್ಸಾಂಪಲ್ಲು ಬೋರ್ ಇರ್ಬೋದು, ಪಿಸ್ಟನ್ ಇರ್ಬೋದು, ಈ ಕಾಂಪೊನೆಂಟನ್ನು ನಾವೇನು ಮಾಡ್ತೀವಿ ಇಲ್ಲಿ ಟರ್ನಿಂಗ್ ಮಾಡ್ತೀವಿ. ಇದರಲ್ಲಿ ಹುಡುಗರಿಗೆ ಟ್ರೈನ್ ಅಪ್ ಆಯ್ತಂದರೆ ಮಿನಿಮಮ್ ಅಂದ್ರೆ 20,000 ರಿಂದ 24,000 ರೂಪಾಯಿ ಅವರಿಗೆ ಸ್ಯಾಲ್ರಿ ಸಿಗುತ್ತೆ. 2 ಇಯರ್ಸ್ ಕೋರ್ಸ್ ಇರುತ್ತೆ. ಇದು ಹ್ಯಾಶ್ ಕಂಪ್ನಿ ಅವ್ರದ್ದು. ಅವ್ರದ್ದೇ ಕಂಟ್ರೋಲ್ ಇದೆ. ಇದು ಟರ್ನಿಂಗ್ ಮಿಷಿನ್ಸ್. ಇದು ಹ್ಯಾಶ್ ಅವ್ರದ್ದೇ ಅಮೇರಿಕನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇದು ಬಂದ್ಬಿಟ್ಟು VMC ಅಂತ ಹೇಳ್ಬಿಟ್ಟು ಇದು 3 ಆಕ್ಸಿಸ್ ಮಿಷಿನ್ ಇದೆ. ಇಲ್ಲಿ ಸಹ ನಾವೇನು ಮಾಡ್ತೀವಿ, ಟ್ರೈನಿಂಗನ್ನು ಕೊಡ್ತೀವಿ ಹುಡುಗರಿಗೆ. CNC ಒಳಗೆ ಇದಕ್ಕೂ ಭಾರಿ ಡಿಮ್ಯಾಂಡ್ ಇದೆ ಇಂಡಸ್ಟ್ರಿ ಒಳಗಡೆಗೆ. ನೀವೀಗ ಎಲ್ಲಿ ಹೋದ್ರೂ ನ್ಯೂಮರಿಕಲ್ ಕಂಟ್ರೋಲ್ಸ್ ಎಲ್ಲ ಹೋಗ್ಬಿಟ್ಟು ಎಲ್ಲ ಕಂಪ್ಯೂಟರೈಸ್ ನ್ಯೂಮರಿಕಲ್ ಕಂಟ್ರೋಲ್ ಮಿಷಿನ್ ಬಂದಿದ್ದಾವೆ. ಇದರಲ್ಲಿ ಟ್ರೈನ್ ಅಪ್ ಆದರೂ ಸಹ ಹೆವಿ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ ಇಂಡಸ್ಟ್ರಿ ಒಳಗಡೆಗೆ. ಈಗ ಅಡ್ವಾನ್ಸ್ ಆಗಿ ಬೇಕಿರ್ತಕ್ಕಂಥ ಮಿಷಿನನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಟ್ರೈನ್ ಅಪ್ ಆದಂಥ ಹುಡುಗರಿಗೆ ಏನೋ ಭಾಳ ಪಾಪ್ಯುಲರ್ ಆಗಿ ಕೆಲಸ ಸಿಗುತ್ತೆ, ವರ್ಕ್ ಸಿಗುತ್ತೆ. ಹೇಳ್ತೀರಿ ಸರ್? ಇದು ಹೇಳ್ರಿ, ನಾನು ನೆಕ್ಸ್ಟ್ ಹೇಳ್ತೀನಿ. ಆಯ್ತು ಸರ್, ಒಂದು ನಿಮಿಷ ಸರ್. ಲೇಸರ್ ಕಟಿಂಗ್ ಮಿಷಿನ್ ಇದು. ನೀವೆಲ್ಲ ಇವತ್ತು ಡಿಸೈನ್ಸ್ ನೋಡ್ತೀರಾ, ಈಗ ನಾವು ಮೆಟಲಲ್ಲೆಲ್ಲ ಡಿಸೈನ್ಸ್ ಬರ್ತಾವಲ್ಲ, ಈ ಗಣಪತಿ ಇರ್ಬೋದು, ಓಮ್ ಇರ್ಬೋದು, ಈ ಥರದವೆಲ್ಲ ಇರುತ್ತಲ್ಲ, ಆ ಎಲ್ಲ ಕಟಿಂಗ್ಸಲ್ಲಿ ಇದರಲ್ಲಿ ಮಾಡ್ತಾರೆ ಲೇಸರ್ ಕಟಿಂಗಲ್ಲಿ. ಇಲ್ಲಿ ಎಕ್ಸ್ರೇ ಟ್ಯೂಬ್ ಇರುತ್ತೆ. ಎಕ್ಸ್ರೇ ಮುಖಾಂತರ ನಾವು ಪ್ರೋಗ್ರಾಮ್ ಫೀಡ್ ಮಾಡಿಬಿಡ್ತೀವಿ. ಪಿನ್ ಡ್ರೈವರ್ ಪ್ರೋಗ್ರಾಮ್ ಮಾಡಿ ಇಲ್ಲಿ ಪಿನ್ ಡ್ರೈವರ್ ಪ್ರೋಗ್ರಾಮ್ ಹಾಕಿದ ತಕ್ಷಣ ಅದೇನು ಮಾಡುತ್ತೆ ಹೇಳ್ರಿ, ಇಲ್ಲಿ ಕಾಂಪೊನೆಂಟ್ ಇರ್ತೀವಿ. ಈ ಕಾಂಪೊನೆಂಟನ್ನು ಇಟ್ಟಾಗ ಆ ಲೇಸರ್ ರೇಸ್ ಪಾಸ್ ಆಗಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪನ್ನು ಕಟ್ ಮಾಡಿಬಿಡುತ್ತೆ. ಕಟ್ ಮಾಡ್ತೀವಿ. ನನ್ನ ಹೆಸರು ನಾರಾಯಣ ನಾಯ್ಕ ಎಸ್ ಅಂತೇಳಿ. ನಾನು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಅದನ್ನು ಹುಡುಗರಿಗೆ ನಾನು ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಇದು ಈಗಿನ ಟ್ರೆಂಡಲ್ಲಿ ಏನಿದೆ ಅಂದರೆ ನಮಗೆ ಗೊತ್ತೇ ಇದೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಆಗಿ ಆಟೋಮೊಬೈಲಲ್ಲಿ ಪೆಟ್ರೋಲು ಎಂಜಿನು, ಡೀಸೆಲ್ ಎಂಜಿನು, ಗ್ಯಾಸ್ ಇಂಜಿನ್ ಅದನ್ನು ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಎಲ್ಲವೂ ಕೂಡ ಭಾಳಷ್ಟು ಡೇ ಬೈ ಡೇ ಏನಾಗ್ತಿದೆ, ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆನೇ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಇರೋ ಹುಡುಗರಿಗೆ. ಇದರಲ್ಲಿ ಬರೋವಂಥ ಕಾಂಪೊನೆಂಟ್ಸ್ ಏನಿದ್ದಾವೆ, ಇದರಲ್ಲಿ ಇದು ಚಾರ್ಜರ್, ಬ್ಯಾಟ್ರಿ ಚಾರ್ಜರ್ ಇದೆ. ಇದರ ಒಳಗಡೆ ಬಂದುಬಿಟ್ಟು ನಿಮಗೆ ಕಂಟ್ರೋಲರು, ಬ್ಯಾಟ್ರಿ ಪ್ಯಾಕು, ಕನ್ವರ್ಟರು, ಬ್ಯಾಟ್ರಿ ಪ್ಯಾಕು, ಆಮೇಲೆ ಮೋಟ್ರ್ ಇದು ಕೆಳಗಡೆ ಇರ್ತದೆ.
ಸೊ ಇಲ್ಲಿ ಈಗಿನ ಏನು ಎಲೆಕ್ಟ್ರಿಕ್ ವೆಹಿಕಲ್ ಸಂಬಂಧಪಟ್ಟಿದ್ದು ಏನಿದೆಯಲ್ಲ ಅಲ್ಲಿ ಬರುವಂಥ ಕಾಂಪೊನೆಂಟ್ಸ್ ಬಗ್ಗೆ ಬೇಸಿಕ್ ಆಗಿ ಅದ್ರ ಏನೇನು ಪ್ರಾಬ್ಲಮ್ ಬರ್ತದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಡ್ತೇವೆ. ಸೊ ಇವೆಲ್ಲವೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಯಾವುದು ಇದರಲ್ಲಿಲ್ಲ. ಸೊ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಟ್ ಸೆಕ್ಷನ್ ಮಾಡೋದು ಹುಡುಗರು ಯಾವ ಥರ ನಮಗೆ ಇದು ಎಂಜಿನ್ ಆಗ್ಬೋದು, ಆ ವೆಹಿಕಲಿಗೂ ಈ ವೆಹಿಕಲ್ ಏನು ಯಾವ ರೀತಿ ಆಪ್ರೇಷನ್ಸ್ ಆಗುತ್ತೆ ಅನ್ನೋದನ್ನು ಇದು ಮಾಡ್ತಿದ್ವಿ. ಸೊ ಇದು ಸೋಲಾರ್ ಪ್ಯಾನೆಲ್ ಇದೆ, ವೆಹಿಕಲನ್ನು ಚಾರ್ಜ್ ಮಾಡಲಿಕ್ಕೆ ಸೋಲಾರ್ ಪ್ಯಾನಲ್ ಇದೆ, ಮತ್ತು ಎ ಸಿಯಿಂದ ಕೂಡ ನಾವು ಅದನ್ನು ಸೋಲಾರ್ ಪ್ಯಾನಲ್ನ ಇದನ್ನು ಕೂಡ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕನ್ನು ಚಾರ್ಜ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವೆಲ್ಲವೂ ಕಂಪ್ಲೀಟಾಗಿ ನಮ್ಮ ಆಟೋಮೊಬೈಲಲ್ಲಿ ಇರುವಂಥ ಕಂಪ್ಲೀಟ್ ಕಟ್ ಸೆಕ್ಷನ್ಸು ಯಾವ್ಯಾವುದು ಸಿಸ್ಟಮ್ಗಳು ಯಾವ ರೀತಿ ನಮಗೆ ಒಳಗಡೆ ಕನ್ಸ್ಟ್ರಕ್ಷನ್ ಆಗಿರ್ತದೆ ಅನ್ನೋದನ್ನು ನಾವು ಅದರಲ್ಲಿ ತೋರಿಸ್ಕೊಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸರ್. ಇದು ಸಸ್ಪೆನ್ಷನ್ ಸಿಸ್ಟಮು ಹೆವಿ ವೆಹಿಕಲ್ಗೆ. ಸೊ ಇದು ಒಳಗಡೆ ಗೇರ್ ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ, ಟೋಟಲ್ ಆಗಿ ನಮ್ಮ ಆಟೋಮೊಬೈಲ್ ಏನೇನು ಯಾವ ರೀತಿ ಸಿಸ್ಟಮ್ಗಳು ಕರೆಕ್ಟ್ ಆಗಿ ಶಿಫ್ಟ್ ಆಗುತ್ತಲ್ಲ, ಗೇರ್ ಶಿಫ್ಟ್ ಆದಾಗ ಸ್ಪೀಡ್ ಹೆಂಗೆ ಚೇಂಜ್ ಆಗುತ್ತೆ ಅದರದ್ದೆಲ್ಲ ಕಟ್ ಸೆಕ್ಷನ್ ಆ ಕಡೆ ಹೋಗಿ. ಇದು ಡಿಫ್ರೆನ್ಷಿಯಲ್ ಅಂತ ಹೇಳ್ತೀವಿ. ಡಿಫ್ರೆನ್ಷಿಯಲ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು, ಯಾಕಂದ್ರೆ ಟರ್ನಿಂಗ್ ತೊಗೋಬೇಕಾದ್ರೆ ನಮ್ಮ ವೆಹಿಕಲನ್ನು ಫಾರ್ ಎಕ್ಸಾಂಪಲ್ ಈಗ ಎತ್ತಿನ ಗಾಡಿ ಇರ್ತದೆ, ಅದು ನಾವು ಟರ್ನ್ ತೊಗೋಬೇಕಾದ್ರೆ ತುಂಬ ಡಿಸ್ಟೆನ್ಸಲ್ಲಿ ತೊಗೊಳ್ತದೆ. ಸೊ ಇದು ನಮ್ಗೆ ಏನಾಗ್ತದೆ, ಒಳಗಡೆ ಈ ಟರ್ನ್ ತೊಗೋಬೇಕಾದ್ರೆ ಒಳಗಡೆ ಇನ್ನರ್ ವೀಲಿಗೆ ಅದು ಸ್ಪೀಡನ್ನು ಡಿಸ್ಕನೆಕ್ಟ್ ಮಾಡ್ತದೆ, ಹೊರಗಡೆಯಿಂದ ಔಟರ್ ಇದನ್ನು ಜಾಸ್ತಿ ತೊಗೊಳ್ತದೆ. ಸೊ ಇದು ಈಗ ಎಲ್ಲ ಇರೋಂಥದ್ದು, ಅದರಲ್ಲಿ ಎಂಜಿನ್ ಯಾವ ರೀತಿ ಇದೆ ಕನ್ಸ್ಟ್ರಕ್ಷನ್ಸು ಅವನ್ನೆಲ್ಲವೂ ಕೂಡ ಇದು ಆ್ಯಕ್ಟಿವ್ ಅದು. ಅದೇ ರೀತಿ ಇದು ಹೀರೋ ಹೋಂಡಾ ಬೈಕಿಂದು ಇದನ್ನು ಮಾಡ್ತಿದ್ವಿ. ಆಮೇಲೆ ಈ ಪ್ಯಾನಲ್ ಬೋರ್ಡ್ ಬಂತು ಟೋಟಲ್ ಆಟೋಮೊಬೈಲಲ್ಲಿ ಎಲೆಕ್ಟ್ರಿಕಲ್ ಸಿಸ್ಟಮ್ಸು ಏನೇನಿದೆ ಅನ್ನೋದನ್ನು ಕಂಪ್ಲೀಟಾಗಿ ಅದನ್ನು ಎಲೆಕ್ಟ್ರಿಕಲ್ ವೈರಿಂಗ್ ಯಾವ ರೀತಿ ಇರ್ತದೆ, ಅದಕ್ಕೆ ಯಾವ ರೀತಿ ನಾವು ಕನೆಕ್ಟ್ ಮಾಡಿರ್ತೀವಿ, ಏನೇನು ವರ್ಕ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಇದನ್ನು ಡಿಸ್ಪ್ಲೇನ. ಹೀಗೆ MPC ಅಂತ ಒಂದು ಟ್ರೇಡ್ ಇದೆ, ಅವರಲ್ಲಿ ಪ್ರೋಗ್ರಾಮಿಂಗ್ ಯಾವ ಥರ ಮಾಡಬೇಕು, ಆಮೇಲೆ ಅದರ ಇದನ್ನು ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಮೋಟಾರ್ ಇರ್ತದೆ, ಆ ಎಲೆಕ್ಟ್ರಿಕ್ ವೆಹಿಕಲ್ ಮೋಟಾರನ್ನು ಚೆಕ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸಿಮ್ಯುಲೇಷನ್ ಮಾಡ್ಕೊಂಡ್ಬಿಟ್ಟು ಅದು ಏನು ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಇದರಲ್ಲಿ ನಾವು ಚೆಕ್ ಮಾಡ್ತೀವಿ. ಚಾಸಿ ಇದು ವೆಹಿಕಲ್ ಚಾರ್ಜ್ ಲಾರಿ ಚಾಸಿ ಇದು ರವಿ ಇದು ಪ್ಲಂಬಿಂಗ್ ಯೂನಿಟ್ ಇದು. ಸೊ ಒಂದು ಮನೆಯಲ್ಲಿ ಏನೇನು ಪ್ಲಂಬಿಂಗ್ ಯೂನಿಟ್ ಇನ್ಸ್ಟಾಲ್ ಮಾಡಲಿಕ್ಕೆ ಏನೇನು ಹುಡುಗರು ಟ್ರೈನಿಂಗ್ ಕೊಡಬೇಕಲ್ಲ ಅದನ್ನೆಲ್ಲ ಇದರಲ್ಲಿ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲಿ ವಾಶ್ ಬೇಸನ್ ಇದೆ, ಇಲ್ಲಿ ಇದಿದೆ, ಮತ್ತೆ ಇಲ್ಲಿ ಇದು ಅಮೆರಿಕ ಇದು ವೆಸ್ಟರ್ನ್ ಸ್ಟೈಲ್ ಕಮೋಡು, ಇಲ್ಲಿ ಯುರಿನಲ್ಸು, ಮತ್ತು ಇದು ಬಾತ್ರೂಮಲ್ಲಿ ಇರ್ತಕ್ಕಂಥ ಗ್ಯಾಜೆಟ್ಸು, ಮತ್ತು ವಾಟರ್ ಹೀಟ್ರು, ಇವನ್ನೆಲ್ಲ ಇನ್ಸ್ಟಾಲ್ ಮಾಡೋದು ಹೇಗೆ, ಮತ್ತು ಸೋಲಾರ್ ಮೇಲ್ಗಡೆ ಸೋಲಾರ್ ವಾಟರ್ ಹೀಟ್ರನ್ನು ಇನ್ಸ್ಟಾಲ್ ಮಾಡೋದು ಹೇಗೆ. ಸೊ ಇದೆಲ್ಲ ಟ್ರೈನಿಂಗನ್ನು ನಾವು ಈ ಅಡ್ವಾನ್ಸ್ ಪ್ಲಂಬಿಂಗ್ ಇದರಲ್ಲಿ ಕೊಡ್ತೀವಿ ಮಕ್ಕಳಿಗೆ. ಸೊ ಇದಿರೋದ್ರಿಂದ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ಟ್ರೈನಿಂಗ್ ಮಾಡಿರೋರು ಒಳ್ಳೆ ಜೀವನನ ಕಟ್ಕೊತಾ ಇದ್ದಾರೆ ಹೊರಗಡೆಗೆಲ್ಲ. ನಮ್ಮಲ್ಲಿ ನಮ್ಮ ಕಾಲೇಜಲ್ಲಿ ಟೋಟಲ್ ಇಂಟೇಕ್ ಇರೋದು 1000 ಮಕ್ಕಳಿಗೆ. ಈಗ ಅಟ್ ಪ್ರೆಸೆಂಟ್ 800 ಮಕ್ಕಳು ಇಲ್ಲಿ ಇದ್ದಾರೆ. 800 ಮಕ್ಕಳು. ಇದ್ರ ಟಾಟಾ ಯೂನಿಟಲ್ಲಿ 216 ಮಕ್ಕಳು ಟ್ರೈನಿಂಗ್ ಪಡಿತಾ ಇದ್ದಾರೆ ಇಲ್ಲಿ.